ಹಾಯ್ ಫ್ರೆಂಡ್, ಎಲ್ಲರಿಗೂ ನಮಸ್ಕಾರ. ವಿದ್ಯಾ ರೆಸಿಪಿಗೆ ಸ್ವಾಗತ. ಬನ್ನಿ, ನಾನು ಇವತ್ತು ಮಂಗಳೂರು ಬಂದು ಒಂದು ಮಾಡಿ ತೋರಿಸ್ತಾ ಇದ್ದೀನಿ. ಹೇಗೆ ಮಾಡೋದು ಅಂತ ನಿಮಗೂ ಕೂಡ ತೋರಿಸ್ತೀನಿ. ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಈ ರೆಸಿಪಿ ನಿಮಗೆ ಬೇಕಂದರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ವಿಡಿಯೋವನ್ನು ಸದಾ ನೋಡ್ತಾ ಇರಿ ಅಂತ ಹೇಳ್ತಾ ಬನ್ನಿ ಸ್ಟಾರ್ಟ್ ಮಾಡೋಣ. ಹೇಗೆ ಮಾಡೋದು ಅಂತ ನೋಡಿ. ಒಂದು 4 ಬಾಳೆಹಣ್ಣಿದೆ, ಹಬ್ಬದಲ್ಲಿ ತಂದಿದ್ದು. ಇದು ವೇಸ್ಟ್ ಆಗುತ್ತೆ ಅಂತ ಬಿಸಾಕೋದ್ಕಿಂತ ನಾವು ಮಂಗಳೂರು ಬಂದು ಮಾಡೋಣ, ತುಂಬ ಚೆನ್ನಾಗಿರುತ್ತೆ ನೋಡಿ. ಈ 4 ಬಾಳೆಹಣ್ಣನ್ನು ಚೆನ್ನಾಗಿ ಈ ರೀತಿ ಪೀಸ್ ಆಗಿ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡ್ಬಿಟ್ಟು ಒಂದು ಜಾರಿಗೆ ಹಾಕ್ಕೊಳ್ಳಿ ನೋಡಿ. ಈ ರೀತಿಯಾಗಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ನೋಡಿ. ಈ ರೀತಿ ನೀವು ಎಲ್ಲ ಬಾಳೆಹಣ್ಣು ಕೂಡ ಈ ರೀತಿ ಚಿಕ್ಕದಾಗಿ ಪೀಸ್ ಮಾಡ್ಕೊಂಡ್ಬಿಟ್ಟು ಒಂದು ಜಾರಿಗೆ ಹಾಕೋದಕ್ಕೆ ರೆಡಿ ಮಾಡ್ಕೊಳ್ಳಿ ನೋಡಿ. ಈ ರೀತಿ ನಿಮಗೆ ನಮ್ಮ ಈ ರೆಸಿಪಿ ಇಷ್ಟ ಆದರೆ ದಯವಿಟ್ಟು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ವಿಡಿಯೋ ನೋಡಿ, ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಫ್ರೆಂಡ್. ಹಾಗೆ ಆಲ್ ಬೆಲ್ಲನ್ನು ಪ್ರೆಸ್ ಮಾಡಿ ನೋಡಿ. ಈ ರೀತಿ ಎಲ್ಲವನ್ನು ಈ ರೀತಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಈಗ ಒಂದು ಜಾರಿಗೆ ಹಾಕೋತೀನಿ ನೋಡಿ. ಒಂದು ಜಾರ್ ತೊಗೊಂಡಿದ್ದೀನಿ. ಈ ಜಾರಲ್ಲಿ ನಾನು ಕಟ್ ಮಾಡಿರುವ ಬಾಳೆಹಣ್ಣು ಸೇರಿಸ್ತಾ ಇದ್ದೀನಿ ನೋಡಿ. ಎಲ್ಲ ಬಾಳೆಹಣ್ಣು ಕೂಡ ಹಾಕಾಯಿತು. ಈಗ ಇದಕ್ಕೆ ಒಂದು ಲೋಟ ಮೊಸರನ್ನ ಮತ್ತು ಸಕ್ಕರೆ ಕೂಡ ಹಾಕಬೇಕು. ಈಗ ನಾನು ಸಕ್ಕರೆ ಹಾಕ್ಕೊತಿದ್ದೀನಿ 2 ಸ್ಪೂನು, ಸಾಕು ಅನಿಸುತ್ತೆ, ಯಾಕಂದರೆ ಸ್ವೀಟ್ ಇದೆ ಬಾಳೆಹಣ್ಣು. ಹಾಗೆ ನಾನು 2 ಸ್ಪೂನ್ ಸಕ್ಕರೆ ಹಾಕ್ಕೊತೀನಿ ಮತ್ತು 1 ಲೋಟ ಮೊಸರನ್ನು ಹಾಕ್ಕೊತೀನಿ ನೋಡಿ. ಮೊಸರು ಮತ್ತು ಬಾಳೆಹಣ್ಣು ಸಕ್ಕರೆ ಇದನ್ನು ಗ್ರೈಂಡ್ ಮಾಡ್ಕೋಬೇಕು ನೋಡಿ. ಈ ರೀತಿಯಾಗಿ ಮಿಕ್ಸಿಯಲ್ಲಿ ಹಾಕ್ಕೊಂಡು ಬಂದಿದ್ದೀನಿ. ಈ ರೀತಿ ಆಗಿದೆ. ಈಗ ಇದನ್ನು ಒಂದು ಬೇಸನಲ್ಲಿ ಹಾಕೊಳ್ಳೋಣ. ಒಂದು ಬೇಸನಿಗೆ ಹಾಕ್ಕೊಂಡ್ಬಿಟ್ಟು ನೋಡಿ ಈ ರೀತಿ ಹಾಕ್ಕೊಳ್ಳಿ. ಹಾಕ್ಕೊಂಡು ಮತ್ತೆ ಇದಕ್ಕೆ ಸ್ವಲ್ಪ ಸೋಡಾ ಹಾಕ್ಬಿಟ್ಟು ಮತ್ತೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ. ಸೋಡಾ ಹಾಕಿಂದ ಈ ರೀತಿ ಚೆನ್ನಾಗಿ ಎಲ್ಲ ಕಡೆ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಈಗ ನಾನು ಹಾಕ್ಕೊತಿದ್ದೀನಿ ಮತ್ತು ಮೈದಾ ನಮಗೆ ಅದಕ್ಕೆ ನಾವು ರುಬ್ಬಿರೋ ಅಂಥ ಬಾಳೆಹಣ್ಣು ಇದೆಯಲ್ಲ, ಅದಕ್ಕೆ ಎಷ್ಟು ಹಿಡಿಯುತ್ತೋ ಅಷ್ಟನ್ನು ನೀವು ಹಾಕ್ಕೊಳ್ಳಿ. ಮೈದಾ ಇಷ್ಟೇ ಹಾಕಬೇಕು ಅಂತ ಅಳತೆ ಇಲ್ಲ ಇದಕ್ಕೆ. ಅದಕ್ಕೆ ಎಷ್ಟು ಹೊಂದುತ್ತೋ ಅಷ್ಟನ್ನು ಹಿಟ್ಟು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ಜೀರಿಗೆ ಕೂಡ ಹಾಕಿ ನೋಡಿ. ಜೀರಿಗೆ ಕೂಡ ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡಿ. ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಳ್ಳಿ ನೋಡಿ. ಈ ರೀತಿಯಾಗಿ ಸ್ಮೂತಾಗಿ ಕಲಿಸ್ಕೋಬೇಕು ನೋಡಿ. ಕಲಿಸಿಟ್ಟಿದ್ದೀನಿ ನಾನು ಈ ರೀತಿ. ಮತ್ತು ಮೇಲ್ಗಡೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಬಿಟ್ಟು ಚೆನ್ನಾಗಿ ಒಂದು ಪ್ಲೇಟಲ್ಲಿ ಮುಚ್ಚಿ ಇಡಿ. ನೈಟು ಕಲಸಿಡಬೇಕು, ಬೆಳಗ್ಗೆ ಎದ್ದು ಟಿಫನ್ನಿಗೆ ಮಾಡ್ಕೋಬೇಕು ಫ್ರೆಂಡ್. ಇದನ್ನು ಆವಾಗಲೇ ಕಲಸಿ ಆವಾಗಲೇ ಮಾಡ್ಕೊಳ್ಳೋದಕ್ಕೆ ಬರೋದಿಲ್ಲ. ಒಂದು ನೈಟ್ ಕೂಡ ಕಲಸಿ ಇಡಬೇಕು. ಇದನ್ನು ಚೆನ್ನಾಗಿ ನೆನ್ಕೋಬೇಕು, ಆಗಲೇ ಮಂಗಳೂರು ಬನ್ಸ್ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್. ಹಾಗೆ ನಾನು ತರಕಾರಿ ಕರಿ ಕೂಡ ಮಾಡ್ತಾ ಇದ್ದೀನಿ ಮಂಗಳೂರು ಬನ್ಸಿಗೆ ನೋಡಿ. ಎಲ್ಲ ಚಿಕ್ಕದಾಗಿ ಎಲ್ಲ ತರಕಾರಿಯನ್ನು ಹೆಚ್ಚಿ ಇಟ್ಕೊಂಡು ಹಾಗೆ ಬೇಯಿಸಿ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು ಒಗ್ಗರಣೆ ಹಾಕ್ತೀನಿ ನೋಡಿ. ಒಂದು ಪಾತ್ರೆನ ಇಟ್ಕೊಂಡ್ಬಿಟ್ಟು ಎಣ್ಣೆ ಕಾದಿದೆ, ಒಂದು ಸ್ವಲ್ಪ ಸಾಸಿವೆ ಹಾಕ್ಬಿಟ್ಟು ಸಿಡಿಸಿ ಮತ್ತು ಅದಕ್ಕೆ ಈರುಳ್ಳಿನ ಹಾಕ್ಕೊಳ್ಳೋಣ. ಸಾಸಿವೆ ಚಟಪಟ ಅಂತ ಸಿಡಿಲಿ. ಈಗ ಈರುಳ್ಳಿ ಹಾಕ್ತಿದ್ದೀನಿ, ಕರಿಬೇವು ಮತ್ತು ಈರುಳ್ಳಿ. ಮತ್ತು ಇದಕ್ಕೆ ಮಸಾಲೆ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ. ಮಸಾಲಾನ ಹಾಕ್ತಾಯಿದ್ದೀನಿ ಇದಕ್ಕೆ. ಈ ಮಸಾಲೆಗೆ ನಾನು ಖಾರದ ಪುಡಿ, ಖಾರದ ಪುಡಿ, ಧನಿಯಾ ಪುಡಿ ಮತ್ತು ಗರಂ ಮಸಾಲ ಎಲ್ಲನೂ ಹಾಕಿಬಿಟ್ಟು ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಇದನ್ನು ಕೈ ಆಡಿಸ್ಬಿಟ್ಟು ಒಂದು ಕುದಿ ಬರೋವರೆಗೂ ಬಿಡ್ತೀನಿ ನೋಡಿ ಫ್ರೆಂಡ್. ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮಸಾಲ ಎಲ್ಲ ಕಡೆ ಇದಾಗಬೇಕು ನೋಡಿ. ಈ ರೀತಿ ಚೆನ್ನಾಗಿ ಅದು ಮಸಾಲ ಹಸಿ ವಾಸನೆ ಹೋಗ್ಬೇಕಲ್ವಾ. ಮಸಾಲೆ ಎಲ್ಲ ಚೆನ್ನಾಗಿ ಈ ರೀತಿ ಕುದಿ ಬಂತು. ಹಾಗೆ ನಾನು ತರಕಾರಿ ಬೇಯಿಸಿ ಇಟ್ಕೊಂಡಿದ್ವಲ್ಲ ಅದನ್ನು ಇದೇ ರೀತಿ ಹಾಕ್ತಿದ್ದೀನಿ. ಮತ್ತು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಅದು ಬೇಯಿಸ್ಕೊಳ್ಳೋಣ. ಚೆನ್ನಾಗೆಲ್ಲ ನೋಡಿ ಈ ರೀತಿ ಕುದಿ ಬರಬೇಕು. ಸ್ವಲ್ಪ ಥಿಕ್ನೆಸ್ ಆಗಿ ಅದು ಕುದಿಬೇಕು ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ. ಹಾಗೆ ಚೆನ್ನಾಗಿ ಕುದಿ ಬಂತು. ಹಾಗೆ ಕೂಡ ಸ್ವಲ್ಪ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ರೆ ನಮ್ಮ ತರಕಾರಿ ಕರಿ ರೆಡಿ ಆಯಿತು. ನಮ್ಮ ಮಂಗಳೂರು ಬನ್ಸಿಗೆ ಚಟ್ನಿ ಕೂಡ ರೆಡಿಯಾಗಿದೆ ನೋಡಿ. ಈಗ ನೋಡಿ ಫ್ರೆಂಡ್, ನೈಟ್ ಕಲಸಿಟ್ಟಿದ್ದೆ, ಈಗ ಬೆಳಗ್ಗೆ ಟಿಫನ್ನಿ ಮಾಡಬೇಕಲ್ವ ನೋಡಿ. ಈ ರೀತಿ ಎಷ್ಟು ಸ್ಮೂತಾಗಿ ಚೆನ್ನಾಗಿ ನೆನ್ಕೊಂಡಿದೆ. ಮಂಗಳೂರು ಬನ್ಸ್ ಮಾಡೋದಕ್ಕೆ ರೆಡಿಯಾಗಿದೆ ನಮ್ಮ ಇದು ಹಿಟ್ಟು ನೋಡಿ. ಒಂದು ಸೈಜಲ್ಲಿ ನಾನು ಎಲ್ಲವನ್ನು ರೆಡಿ ಮಾಡ್ಕೊತೀನಿ ನೋಡಿ. ಯಾವ ಸೈಜ್ ಬೇಕು ಆ ಸೈಜಲ್ಲಿ ಒಂದು ಅಳತೆಯಲ್ಲಿ
ಮಾಡ್ಕೊತೀನಿ ನೋಡಿ ಫ್ರೆಂಡ್. ನೋಡಿ ಎಲ್ಲಾನು ಇದೇ ರೀತಿ ಇದೇ ಒಂದು ಅಳತೆಯಲ್ಲಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ನಾನು ಒಂದು 4 ಇವಾಗ ಲಟ್ಟಿಸ್ತೀನಿ. ಒಂದು ಮೀಡಿಯಮ್ ಸೈಜಲ್ಲಿ ಲಟ್ಟಿಸ್ಕೊಳ್ಳಿ. ಸ್ವಲ್ಪ ದಪ್ಪನೇ ಇರಬೇಕು, ಇದು ತಳ್ಳ ಇದ್ದರೆ ಬರೋದಿಲ್ಲ ಸರಿಗೆ, ಸ್ವಲ್ಪ ದಪ್ಪ ಇರಬೇಕು. ನೋಡಿ ನಾನು ಯಾವ ರೀತಿ ಮಾಡ್ತಿದ್ದೀನಿ ನೋಡಿ, ಈ ರೀತಿ ಇಷ್ಟು ಸೈಜಲ್ಲಿ ಇರಬೇಕು ಮಂಗಳೂರು ಬನ್ನಿಗೆ. ಎಲ್ಲಾನು ಇದೇ ಥರ ನಾನು ಲಟ್ಟಿಸಿ ಇಟ್ಕೊತೀನಿ ಫ್ರೆಂಡ್ಸ್. ನೋಡಿ ನೋಡಿ ರೆಡಿ ಆಯಿತು ನಮ್ಮ. ಇವಾಗ ನಾನು ಒಂದು ಬಾಣಲಿನ ಇಟ್ಬಿಟ್ಟು ಎಣ್ಣೆ ಕಾಯೋಕ್ಕೆ ಇಟ್ಕೊಂಡಿದ್ದೀನಿ. ಎಣ್ಣೆ ಕಾದಿದೆ, ಇದರಲ್ಲಿ ಒಂದೊಂದಾಗಿ ಬನ್ಸನ್ನು ರೆಡಿ ಮಾಡೋಣ. ನೋಡಿ ಹಾಕ್ತಾಯಿದ್ದೀನಿ. ಈಗ ಎಷ್ಟು ಚೆಂದ ಬರುತ್ತೆ ಅಂತ ನೀವೇ ನೋಡಿ. ನೋಡಿ ಹಾಕಿದ ತಕ್ಷಣ ಮತ್ತೆ ತಿರ್ಗಾ ಹಾಕಬೇಡಿ, ಅದು ಬೇಯಬೇಕಲ್ವಾ, ಅದಾಗಿ ಮೇಲ್ಗಡೆ ಬರುತ್ತೆ ತೇಲ್ಕೊಂಡು, ಅಲ್ಲಿ ತನಕ ಹಾಗೆ ಬಿಡಿ. ಮೇಲ್ಗಡೆ ಎಣ್ಣೆ ಈ ರೀತಿ ಹಾಕಿ ಚೆನ್ನಾಗಿ ಉಬ್ಬಿ ಬರುತ್ತೆ. ನೋಡಿ ಈ ರೀತಿಯಾಗಿ ಬರುತ್ತೆ, ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ. ನೀವು ಕೂಡ ಇದೇ ಥರ ಟ್ರೈ ಮಾಡಿ ಫ್ರೆಂಡ್. ದಯವಿಟ್ಟು ಇಷ್ಟವಾದರೆ ಒಂದು ಕಮೆಂಟ್ ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಹೊಸಬರಾಗಿದ್ದರೆ ನನಗೆ ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ ಫ್ರೆಂಡ್. ನಿಮ್ಮ ಸಹಕಾರ ನಮಗೆ ತುಂಬ ಮುಖ್ಯವಾಗಿರುತ್ತೆ. ನೋಡಿ ನಿಮಗೆ ಹೊಸ ಹೊಸ ರೆಸಿಪಿ ಬೇಕು ಅಂದಲ್ಲಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್. ನೋಡಿ ಈ ರೀತಿಯಾಗಿ ನಾನು ರೆಡಿ ಮಾಡಿದ್ದೀನಿ. ಎಲ್ಲನೂ ಇದೇ ಥರ ರೆಡಿ ಮಾಡ್ಕೊತೀನಿ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ ನೋಡಿ. ನೈಟಲ್ಲೇ ಕಲಸಿಡಬೇಕು, ಇಲ್ಲ ನೈಟ್ ಮಾಡ್ಕೋಬೇಕು ಅಂದರೆ ಬೆಳಗ್ಗೆ ಕಲಸಿಡಬೇಕು ಫ್ರೆಂಡ್, ಆಗ ರೆಡಿ ಆಗುತ್ತೆ ನಮ್ಮ ಮಂಗಳೂರು ಬನ್. ನೋಡಿ ಎಷ್ಟು ಚೆಂದ ಆಗಿದೆ. ಒಂದು ಮುರಿದು ಕೂಡ ತೋರಿಸ್ತಿದ್ದೀನಿ ನಿಮಗೆ. ಒಳಗಡೆ ಹೇಗೆ ಸ್ಮೂತ್ ಆಗಿದೆ, ಮೇಲ್ಗಡೆ ಕ್ರಿಸ್ಪಿ ಆಗಿದೆ. ನೋಡಿ 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 ಎಷ್ಟು ಚೆಂದ ಬಂದಿದೆ ನೋಡಿ. ಥ್ಯಾಂಕ್ ಯು ಫ್ರೆಂಡ್. ನಿಮ್ಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಕಮೆಂಟ್ ಕೊಡೋದನ್ನು ಮರಿಬೇಡಿ. ಹಾಗೆ ಲೈಕ್ ಕೂಡ ಕೊಡಿ ಫ್ರೆಂಡ್. ಥ್ಯಾಂಕ್ ಯು ಫ್ರೆಂಡ್. ನಿಮ್ಗೆ ಇಷ್ಟವಾಗಿದ್ರೆ ಒಂದು ಕಮೆಂಟ್ ಹಾಕೋದನ್ನು ಯಾವತ್ತೂ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್. ಈ ರೆಸಿಪಿ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮಗೆ ಇಷ್ಟವಾಗಿದ್ದರೆ ಕಮೆಂಟ್ ಲೈಕ್ ಕೊಡೋದನ್ನು ಮರಿಬೇಡಿ. ಹೊಸಬರಾಗಿದ್ದರೆ ಕೂಡ ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್.